ಕರ್ನಾಟಕ ಟಿ.ಇ.ಟಿ. 2026ರ ರಿಸಲ್ಟ್ ಡೌನ್ಲೋಡ್ ಮಾಡೋತ್ತಿಗೆ ಬಹಳಷ್ಟು ಟೆಕ್ನಿಕಲ್ ಇಶ್ಯೂಸ್ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಮೇನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ನೀವು ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟಿ.ಇ.ಟಿ. ಎಲಿಜಿಬಿಲಿಟಿ ಟೆಸ್ಟ್ ಕಾಲ್ ಟಿ.ಇ.ಟಿ. ಅಂತ ಬರ್ತಾ ಇದೆ. ಓಕೆ, ಸೊ ಇದರಲ್ಲಿ ಅಪ್ಲಿಕೇಶನ್ ನಂಬರ್ ಮತ್ತು ರಿಜಿಸ್ಟರ್ ನಂಬರ್ ಯಾವುದಾದ್ರೂ ಒಂದನ್ನು, ಅಂದರೆ ಈಗ ಅಪ್ಲಿಕೇಶನ್ ನಂಬರ್ನ ಕೇಳಿದ್ದಾರೆ. ಭಾಳಷ್ಟು ವಿದ್ಯಾರ್ಥಿಗಳು ಐ ಥಿಂಕ್ ರಿಸಲ್ಟನ್ನು ಬೇಗವಾಗಿ ನೋಡಬೇಕಂತ ಮೇ ಬಿ ಅಪ್ಲಿಕೇಶನ್ ನಂಬರ್ ಅಥವಾ ಏನಾದರೂ ಒಂದು ತಪ್ಪಾಗಿ ಎಂಟ್ರಿ ಮಾಡಿದ್ದಲ್ಲಿ ನಿಮ್ಮ ರಿಸಲ್ಟ್ ಬರುವುದಿಲ್ಲ. ಸೊ ಹಾಗಾಗಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ನೀವು ಕ್ಲಿಯರಾಗಿ ಆ್ಯಡ್ ಮಾಡಿ, ಅದರ ಜೊತೆಗೆ ನೀವು ಡೇಟ್ ಆಫ್ ಬರ್ತ್ ಏನು ಕೊಟ್ಟಿರ್ತೀರ ಅಪ್ಲಿಕೇಶನ್ ಟೈಮ್ನಲ್ಲಿ, ಓಕೆ, ಆ ಒಂದು ಡೇಟ್ ಆಫ್ ಬರ್ತನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಈ ಎರಡನ್ನು ಆ್ಯಡ್ ಮಾಡಿ ಅದಾದ ಮೇಲೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಈಗ ಜಸ್ಟ್ ವಿಲ್ ಚೆಕ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ಲೀಸ್ ವೀಕ್ಷಕರು, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ರಿಸಲ್ಟ್ಗೋಸ್ಕರ ಈಗರ್ಲಿ ವೇಟ್ ಮಾಡ್ತಾ ಇದ್ದೀರಾ ನೀವು. ಸೊ ಮೊದಲಿಗೆ ಆ ಎರಡು ಲಿಂಕನ್ನು ತಮ್ಮೊಂದಿಗೆ ಶೇರ್ ಮಾಡ್ತೀನಿ ನಾನು. ಓಕೆ, ನೋಡಿ ವೀಕ್ಷಕರೇ, ಸೊ ಈ ಲಿಂಕ್ ಏನಿದೆ, ಈ ಲಿಂಕ್ಗಳಲ್ಲಿ ನೀವು ಯಾವುದಾದ್ರೂ ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ಐ ಥಿಂಕ್ ನೀವು ಕೂಡ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರ್ತಿರ್ಬೋದು ಈ ಲಿಂಕ್ಗಳು. ಸೊ schooleducation.karnataka.government.in, ಓಕೆ, ಈ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿದ ಮೇಲೆ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋ ಓಕೆ, ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಡೈರೆಕ್ಟ್ ಈ ಥರ ಒಂದು ಬ್ರೌಸರ್ ಓಪನ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್, ಫಾರ್ ಎಕ್ಸಾಂಪಲ್ ಈಗ ನಾವು ಯಾವುದಾದ್ರೂ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಆ್ಯಡ್ ಮಾಡಿದ ಮೇಲೆ, ಸೊ ಸಬ್ಮಿಟ್ ಮಾಡಿದ ಮೇಲೆ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಹೇಳ್ತಾ ಇದ್ದಾರೆ, ಸರ್ ರಿಸಲ್ಟ್ ನಾಟ್ ಫೌಂಡ್ ಅಂತ ಬರ್ತಾ ಇದೆ ಸರ್, ನಾವು ಕ್ಲಿಯರ್ ಆಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ. ಎಟ್ ಎ ಟೈಮ್ ರಿಸಲ್ಟನ್ನು ಡೌನ್ಲೋಡ್ ಮಾಡೋತ್ತಿಗೆ ಕೆಲವೊಮ್ಮೆ ಬ್ರೌಸರ್ ಫಾಸ್ಟಾಗಿ ವರ್ಕ್ ಮಾಡೋದಿಲ್ಲ. ಸೊ ಹಾಗಾಗಿ ಟೆಕ್ನಿಕಲ್ ಇಶ್ಯೂ ಇರುತ್ತೆ. ಸೊ ಮೇ ಬಿ ಖಂಡಿತವಾಗಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಕ್ಲಿಕ್ ಮಾಡಿ, ಲಿಂಕ್ ಏನು ಇವೆ ಆ ಲಿಂಕ್ಗಳಲ್ಲಿ schooleducation.karnataka.nic.in ಅನ್ನು ಕ್ಲಿಕ್ ಮಾಡಿ, ಅಲ್ಲಿಂದ ನೀವು ನಿಮ್ಮ ರಿಸಲ್ಟನ್ನು ಡೌನ್ಲೋಡ್ ಮಾಡ್ಬೋದು. ಐ ಥಿಂಕ್ ಮೇ ಬಿ ಇನ್ನೂ ಕೂಡ ರಿಸಲ್ಟ್ ಶಾಲಾ ಶಿಕ್ಷಣ ಇಲಾಖೆ ಮೇಲೆ ಬಂದಿಲ್ಲ ಅಂದರೂ ಕೂಡ ಇನ್ನೂ ಓಪನ್ ಆಗಲ್ಲ. ಸೊ ಹಾಗಾಗಿ ವೇಟ್ ಮಾಡಿ. ಐ ಥಿಂಕ್ ವಿತಿನ್ 15-20 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ ಒಳಗೆ ರಿಸಲ್ಟ್ ಬರುತ್ತೆ. ಕಾಂಗ್ರ್ಯಾಚುಲೇಷನ್ಸ್. ಪ್ಲೀಸ್ ನಿಮ್ಮ ಸ್ಕೋರನ್ನು ಕಮೆಂಟ್ ಮಾಡಿ, ಎಷ್ಟಿದೆ ಫೈನಲ್ ಕೀ ಆನ್ಸರ್ ಚೆಕ್ ಮಾಡಿದ ಮೇಲೆ ನಿಮ್ಮ ರಿಸಲ್ಟ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.